ಕ್ಯಾಲೆಂಡರ್ಗೆ ಬಂದಾಗ ಸೈನ್ಸ್ ಇಲ್ಲ ಅಲ್ಲಿ. ವಿಜ್ಞಾನ ನಾವು ಜ್ಯೋತಿಷ್ಯ ಬಂದಾಗ ಅಥವಾ ಆಧ್ಯಾತ್ಮಿಕನೂ ತೊಗೊಂಡಾಗ ಅದು ಎನರ್ಜಿನೇ. ಅವ್ರು ಹೇಳಿದ್ದು, ಸರ್ ಹೇಳಿದ್ದು ಎನರ್ಜಿ ಈಸ್ ಈಕ್ವಲ್ ಟು MC². ಅವ್ರು ಹೇಳಿದ್ದು, ಮಾತಾಡಿದ್ದು. ಅಧ್ಯಾತ್ಮ ಅಂತಂದರೆ ಒಂದು ಶಕ್ತಿ. ಆ ಶಕ್ತಿನ ನಾವು ಆರಾಧನೆ ಮಾಡ್ತೀವಿ, ಅದನ್ನು ಭಗವಂತ ಅಂತ ಕರಿತೀವಿ. ಇಲ್ಲಿ ಬರ್ತಕ್ಕಂಥ ಎನರ್ಜಿ ಅಂತ ನಾವೇನು ಹೇಳ್ತೀವಲ್ಲ, ಆ ಎನರ್ಜಿ ಕ್ಯಾಲೆಂಡ್ರಲ್ಲಿ ಇಲ್ಲ. ಇದು ನನ್ನ ವಾದ. ನೀವು ತೋರಿಸ್ತಾ ಇರ್ತಕ್ಕಂಥ ವಾಹಿನಿಯಲ್ಲಿ 1941 ಇದೆ. ಸೇಮ್ 1969 ಸೇಮ್ ಕ್ಯಾಲೆಂಡರ್ ಇದೆ, ಬೇಕು ಹಾಕಿ ನೋಡಿ. ಸೇಮ್ ಡಿಟೋ. ನೀವೇನು ಹೇಳಿದ್ರಿ, 1941 ಸೇಮ್ ಅಂತ ಇದ್ದೀರಾ, 2025 ಸೇಮ್ ಅಂತ ಇದ್ದೀರಾ. ಮಧ್ಯದಲ್ಲಿ ಯಾವುದು ಬಂದೇ ಇಲ್ವಾ ಅದೇ ಕ್ಯಾಲೆಂಡ್ರು? ಬಂದಿದೆ. 3 ರೂಲ್ಸ್ ಇದೆ, ನಾನು ಮುಂದೆ ಹೇಳ್ತೀನಿ. 3 ರೂಲ್ಸ್. ಕ್ಯಾಲೆಂಡರ್ ಈಸ್ ಬೇಸ್ಡ್ ಆನ್ 3 ರೂಲ್ಸ್. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅದು. ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ವಿತ್ ಮ್ಯಾಥಮೆಟಿಕ್ಸ್ ಅಸ್ಟ್ರಾಲಜಿ ಆದರೆ ಬರೀ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕ್ಯಾಲೆಂಡರ್ ಅಷ್ಟೇ. ಅದು ರಿಪೀಟ್ ಸೈಕಲ್ ಬರ್ತಾನೆ ಇರುತ್ತೆ. ಈವೆಂಟ್ಸ್ ಬರ್ತಕ್ಕಂಥದ್ದು ಅಥವಾ ಈವೆಂಟ್ಸ್ ರಿಪೀಟ್ ಆಗ್ತಕ್ಕಂಥದ್ದು ಇಲ್ಲಿ ಸಂಬಂಧ ಇಲ್ಲ. ಆವಾಗಲೇ ಸರ್ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ, ಯುದ್ಧಗಳು ಕಾಲಕ್ಕೆ ನಡೀತಾನೆ ಇರುತ್ತೆ. ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಯುದ್ಧನ ಬಿಟ್ಬಿಟ್ಟು ಆ ಯುದ್ಧ ಈ ಯುದ್ಧ ತಗೊಂಡ್ರೆ ಅದು ಕಾಕತಾಳಿ ಆಗುತ್ತೆ. ಬಟ್ 2ನೇ ಮಹಾಯುದ್ಧ ನಡೆದಿದ್ದು ಆ ಟೈಮಲ್ಲೇ. ಮತ್ತೆ ಯಾವ ಮಹಾಯುದ್ಧ? ಇವಾಗ ಮಹಾಯುದ್ಧ ನಡೆಯಲ್ಲ. ಮಹಾಯುದ್ಧ ನಡೀಬಹುದಾ? ಅನಿಸಿಕೆ ಇರಬಹುದು, ಅನಿಸಿಕೆ ಅನ್ನಿಸ್ತಾ ಇದೆ. ಮಹಾಯುದ್ಧಕ್ಕೆ ಅಂತ ಯುದ್ಧಗಳೇ ಖಂಡಿತ ಇಲ್ಲ. ಯುದ್ಧ ಇದೆ, ಆದರೆ ಮಹಾಯುದ್ಧ ಅಂತ ನೀವೇನು ಕರಿತೀರಾ, World War III ಅಂತ ಅದಿಲ್ಲ. ಯಾಕಂದ್ರೆ 2025ಗೆ ಗ್ರಹಗತಿಗಳು ಅಷ್ಟು ಅನುಕೂಲಕರ ಇಲ್ಲ. ಅನಾನುಕೂಲ, ಅನುಕೂಲ. ಯುದ್ಧಕ್ಕೆ ಅನುಕೂಲ ಆಗಬೇಕು ಫಸ್ಟ್. ಇದು ಅನಾನುಕೂಲ ಇದೆ, ಯುದ್ಧಕ್ಕೆ ಅನಾನುಕೂಲ, ಜನರಿಗೆ ಅನುಕೂಲ. ಮಹಾಯುದ್ಧದಲ್ಲೂ ಸಾವು ನೋವುಗಳಾಯ್ತು, ಈಗಲೂ ಕೂಡ ಸಾವು ನೋವುಗಳಾಗ್ತಾ ಇದೆ. ಅದಕ್ಕೆ ಏನ್ ಹೇಳ್ತೀವಿ? ಹಿಸ್ಟ್ರಿಲಿ ಬರೆದಿಟ್ಟಿರ್ತಕ್ಕಂಥದ್ದು World War I, World War II. ಇನ್ನು ಮಿಕ್ಕಿ ವಾರಗಳೆಲ್ಲ ಸಬ್ ಆಗಿ ಇಟ್ಟಿದ್ದಾರೆ. ಇಟ್ ಈಸ್ ಎ ರೆಕಾರ್ಡೆಡ್ ಒನ್, ಹೈ ರೆಕಾರ್ಡ್. ಇವತ್ತು ಕೂಡ ಹಿರೋಶಿಮಾ, ನಾಗಸಾಕಿ ಅಂತ ಹೇಳ್ತೀವಿ. ಅದು ಬಿಟ್ಟು ಬೇರೆ ಬಾಂಬ್ಗಳು ಹಾಕಿರ್ತಕ್ಕಂಥದ್ದು ಇರಾನ್ ವಾರ್ ಬಗ್ಗೆ ಅಥವಾ ಮಧ್ಯದಲ್ಲಿರೋದು ಇಸ್ರೇಲ್ ಅಥವಾ ಪ್ಯಾಲೆಸ್ಟೈನ್ ವಾರ್ಗಳ ಬಗ್ಗೆ ಸಣ್ಣ ದಾಖಲೆಗಳಿದ್ದಾವೆ. ಮೇಜರ್ ದಾಖಲೆಗಳು, ಮೇಜರ್ ಅಂತ ಬಂದಾಗ ಅಲ್ಲಿ World War III ಅನ್ನೋದು ಸ್ಫುಟವಾಗಿ ಬಂದಿರತಕ್ಕಂಥದ್ದು. ಆದರೆ ಇವತ್ತಿನ ಸಬ್ಜೆಕ್ಟಲ್ಲಿ 1941 ಮಧ್ಯದಲ್ಲಿ ಇನ್ನೊಂದು ಕ್ಯಾಲೆಂಡರ್ ಇದೆ. ಇವತ್ತು ನೀವು ಸಿಕ್ಕರೆ, ಇದು ಹಾಕಿರ್ತಕ್ಕಂಥ ಗ್ರಾಫಿಕ್ಸಲ್ಲಿ ಸಿಕ್ಕಿದ್ರೆ 1969 ಚೆಕ್ ಮಾಡ್ಬಿಟ್ಟು ಹಾಕಿ. ಇಸ್ ಇಟ್ ಸೇಮ್? ನನ್ನ ಅನಿಸಿಕೆ 1969 ನನ್ನ ಕ್ಯಾಲ್ಕುಲೇಷನಲ್ಲಿ ಸೇಮ್ ಕ್ಯಾಲೆಂಡರ್ ಬರುತ್ತೆ ಅಂತ. ಸೇಮ್ ಅಂತಂದ್ರೆ 69 and 2025. ಇನ್ನು ಮುಂದಕ್ಕೆ ಒಂದು ಕ್ಯಾಲೆಂಡರ್ ಹೇಳ್ತೀನಿ, ಸೇಮ್ ಇರುತ್ತೆ. 69 ಹೇಗಿತ್ತು ವರ್ಷ? ಸಾಮಾನ್ಯವಾಗಿತ್ತು, ಅಂಥದ್ದೇನು ಇನ್ನೊಂದು ವರ್ಲ್ಡ್ ವಾರ್ III ಆಗಬೇಕಾಗಿತ್ತಲ್ವಾ? ಈಗ ನೀವು ಹೇಳಿದ್ದೇನು 1941 ನಲ್ಲಿ ವಾರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನನ್ನ ವಾದ ಅಲ್ಲ, ಹೇಳಿದ್ದು ವಾದ ಅಲ್ಲ, ನೀವು ಹೇಳಿದ್ದು ಒಂದು ವಾರ ಆಗಿತ್ತು ಅಂತ ಹೇಳಿದ್ರಿ ಅಲ್ವಾ? 69 ಆಗಬೇಕಾಗಿತ್ತಲ್ವಾ? 1 ಆದ್ಮೇಲೆ 2 ಆದ್ಮೇಲೆ 3 69 ಆಗಿಲ್ಲ. ಸೊ 2025 3 ಆಗುತ್ತೆ ಅನ್ನೋ ಒಂದು, ಅಂದ್ರೆ ಯುದ್ಧಕ್ಕೆ ಪೂರಕವಾದ ವಾತಾವರಣ 2025 ಇಲ್ಲ. 3ನೇ ಮಹಾಯುದ್ಧ ಆಗಲ್ಲ. ಪರ್ಫೆಕ್ಟ್, ಎಸ್. ಓಕೆ ಸರ್. ಓಂ ವಿನಾಯಕ ಪ್ರಸನ್ನ, ಓಂ ಶಕ್ತಿ ಶಾರದಾಂಬ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಅಮ್ಮ, ನೀವು ಕೇಳ್ತಿರೋ ಪ್ರಶ್ನೆಗಳಿಗೆ ನೀವು ಮೊದಲನೇದಾಗಿ ಹೇಳಿದ್ರಿ ಬಾಬಾ ವಂಗ ಅಂತ. ನಮ್ಮ ಭಾರತ ನಾಡಿನಲ್ಲಿ ಅಂಥ 10 ಜನಗಳು ಕಾಲಜ್ಞಾನಿಗಳು ಉದ್ಭವಿಸಿ ಹೋಗಿದ್ದಾರೆ. ಇವತ್ತು ಪುರಿ ಜಗನ್ನಾಥನ ಆಸ್ಥಾನದಲ್ಲಿದ್ದಂಥ ಒಬ್ಬ ಅಚ್ಯುತಾನಂದ ದಾಸರು 25 ಲಕ್ಷ ಕಾಲಜ್ಞಾನ ಬರೆದಿದ್ದಾರೆ. 1, 2 ಅಲ್ಲ, 25 ಲಕ್ಷ ಕಾಲಜ್ಞಾನ ಬರೆದಿದ್ದಾರೆ. ಅವರು ಬರೆದಿರೋ ಬರವಣೆ, ಆಮೇಲೆ ವೀರೇಂದ್ರ ಬ್ರಹ್ಮಯ್ಯನವ್ರು ಬರೆದಿದ್ದಾರೆ, ಕೈವಾರ ನಾರಾಯಣಪ್ಪ ಅವ್ರು ಬರೆದಿದ್ದಾರೆ. ಇವರೆಲ್ಲ ಅನುಸಾರವಾಗಿ ನಮ್ಮ ಭರತಖಂಡದಲ್ಲಿ ಏನು ನಡೀತಿ, ಇಡೀ ಪ್ರಪಂಚದಲ್ಲಿ ಏನು ನಡೀತಿ ಅನ್ನೋದು ದಾಖಲಾತಿ ಮಾಡಿದ್ದಾರೆ. ಅವರು 600-700 ವರ್ಷ ಕೆಳಗಿನ ಬರೆದಿದ್ದಾರೆ. ಹಾಗಾಗಿ ಮಹಾಯುದ್ಧ ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಶ್ರೀ ಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಧರ್ಮಯುದ್ಧ ಮಾಡಿದಾಗ, ಈ ಒಂದು ಪ್ರಾಪಂಚಿಕ ಅಂತಿಮ ಘಟ್ಟಕ್ಕೆ ಬಂದಾಗ ಧರ್ಮಯುದ್ಧ ನಡೀತಾಗ, ಈಗ ಕಲಿಯುಗದಲ್ಲಿ ಈ ಒಂದು ಅವಸಾನ ಸಂದರ್ಭ ಬಂದಾಗ ಕೃತಿಗ ಆರಂಭ ಆಗಬೇಕು 2034 ಕಾಲಜ್ಞಾನಿಗಳ ಪ್ರಕಾರ. ಆ ಸಮಯೋಚಿತ ಸಂದರ್ಭಕ್ಕೆ ಇವರು ಈಗ ಅವತಾರ ಎತ್ತಿದ್ದಾರೆ. ಯಾರು? ಕೃಷ್ಣ ಪರಮಾತ್ಮ ಕಲ್ಕಿ ಭಗವಾನಾಗಿ ಅವತಾರ ಎತ್ತಿದ್ದಾರೆ. ಅವರಿಗೆ ಒರಿಸ್ಸಾದಲ್ಲಿ ಯಾರು ಕಣ್ಣು ಕಾಣದೆ ಉಳಿದಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಆದರೆ ಈಗ ಅವರು ಯಾವ ಸಮಯದಲ್ಲಿ ಬರ್ತಾರೆ ಅಂದರೆ, ನಮ್ಮ ಭರತಖಂಡನ ಒಂದೇ ಉಳಿಸೋದಕ್ಕಲ್ಲ, ಜನಾಂಗನ ಧರ್ಮದ ಪ್ರಜೆಗಳನ್ನ ಉಳಿಸೋದಕ್ಕಾಗಿ ಅವರು ಈ ಒಂದು ಯುದ್ಧ ನಡೀತಲ್ಲ, ಆ ಯುದ್ಧ ಸಾಂದರ್ಭಿಕದಲ್ಲಿ ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಅಂತ ಈ ಒಂದು ಕಾಲಜ್ಞಾನಿಗಳ ಪ್ರತೀತಿ ಬರೆದವ್ರೆ ಬರವಣಿಗೆಯಲ್ಲಿ. ಏನು ವ್ಯವಸ್ಥಿತವಾಗಿ ಅವರು
ಇದೆಲ್ಲ ನಡಿಬೇಕಾದಂಥ ವಿಚಾರಗಳು ವಿಷಯಗಳು. ಇದು ಆಧ್ಯಾತ್ಮಿಕ ಮೀರಿರುವಂಥದ್ದು, ಕಾಲಜ್ಞಾನಿಗಳು ಅವ್ರು ಕೊಟ್ಟಿರುವಂಥ ವಿಚಾರಗಳು ಸತ್ಯಬೋಧನೆಗಳಾಗಿರುತ್ತೆ. ಇವೇನು ಬಾಬಾ ವಂಗ ನೀವು ಇಂಗ್ಲೀಷ್ನವ್ರನ್ನ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀರಾ, ಇದಕ್ಕಿಂತ ಮಿತಿಮೀರಿ ಬರೆದಿದ್ದಾರೆ ನಮ್ಮ ವಿಚಾರದಲ್ಲಿ, ನಮ್ಮ ಹಿಂದುತ್ವದಲ್ಲಿ. ನಾವು ಹಿಂದೂ ಅಂತ ಹೆಚ್ಚಿಗೆ ಮಾತಾಡ್ತಾ ಇಲ್ಲ, ಸತ್ಯಾಸತ್ಯ ಅಂಶಗಳಿಗೆ ಬೆಲೆ ಕೊಡಬೇಕು ನಾವು. ಹಾಗಾಗಿ ಈ ಒಂದು ವ್ಯವಸ್ಥಿತವಾಗಿ ನೀವೇನು ಹೇಳ್ತಾ ಇದ್ದೀರಾ ಅದು ನಡಿಲೇಬೇಕು. ಮಹಾಭಾರತದ ಥರ ಇದು ಅವ್ರು ಹೇಳಿದ್ದಾರೆ ಸಂಭವಾಮಿ ಯುಗ ಕಲಿಯುಗ ಅಂತ್ಯ ಆಗ್ಲೇಬೇಕು, ಕಲಿಯುಗ ಅಂತ್ಯಕ್ಕೆ ಕಲ್ಕಿ ಬರ್ತಾನೆ ಅಂತ ನಾನು ಅಲ್ಲಿ ಓದಿದ್ದೆ ಸರ್. ಹೌದು. ಇದಿನ್ನು ಕಲಿಯುಗ ಆರಂಭ ಆಗಿ ಕೇವಲ ಒಂದು 5,000 ವರ್ಷಗಳನ್ನ ನಾವು ಅಂದ್ರೆ ಆರಂಭದಲ್ಲೇ ಇದ್ದೀವಿ. ಅಂತ್ಯ ಆಗ್ಲಿಕ್ಕೆ ಇನ್ನೂ ಬೇಕಾದಷ್ಟು ವರ್ಷಗಳು ಬಾಕಿ ಇದೆ ಅಲ್ವಾ? ಇಲ್ಲಮ್ಮ, ಇಲ್ಲ ಅವರು ಕಲಿಯುಗದ ಮುಕ್ತಾಯದಲ್ಲಿ ಇದ್ದೀವಿ ಅಂತ. ಹೌದಮ್ಮ, 2034 ನಮ್ಮ ವೀರೇಂದ್ರ ಬ್ರಹ್ಮಯ್ಯನವರು ವೀರ ವಸಂತರಾಯರಾಗಿ ಭೂಲೋಕಕ್ಕೆ ಬರ್ತೀನಿ, ಪಾದಾರ್ಪಣೆ ಮಾಡ್ತೀನಿ ಅಂತ ಅವರು ಪ್ರತೀತಿಯ ಬರೆದವ್ರೆ ಕಾಲಜ್ಞಾನದಲ್ಲಿ. ಅವ್ರು ಹೇಳಿರೋ ಮಾತು ಇದುವರೆಗೂ 34ಕ್ಕೆ ಅಂತಿಮ ಘಟ್ಟ ಆಗುತ್ತೆ, ಕಲಿಯುಗ ಮುಗ್ದೋಗುತ್ತೆ. ಅಂದ್ರೆ ಇನ್ನೊಂದು 10 ವರ್ಷಕ್ಕೆ ಹೌದು. ಸತ್ಯ ಸತ್ಯ ಸತ್ಯ. ನೀವು ಇದನ್ನ ಬೇಕಾದ್ರೆ ಎಲ್ಲಾದ್ರೂ ಹುಡುಕ್ಬೋದು, ಕಾಲಜ್ಞಾನದ ಪ್ರತೀತಿ ತರ್ಸ್ಕೋಬೋದು ನೀವು. ಸತ್ಯ